ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಜೈಲು ಪಾಲಾಗಿದ್ದಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸದ್ಯ ಬಂಧ ಮುಕ್ತರಾಗಿದ್ದಾರೆ. ರೇವಣ್ಣ ಬಿಡುಗಡೆಯಾಗ್ತಾ ಇದ್ದಂತೆ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮಿಟ್ಟಿದೆ. ಆದರೆ ನಮ್ಮ ಕುಟುಂಬಕ್ಕೆ ಕಳಂಕ ತಂದಿರೋ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ಕೂಡ ಸಂಭ್ರಮ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಶಪಥಗೈದಿದ್ದಾರೆ. ಅಪಹರಣ ಪ್ರಕರಣದ ಗ್ರಹಣ ಕವಿದಿದ್ದ ಎಚ್.ಡಿ. ರೇವಣ್ಣಗೆ ನಿನ್ನೆ ನ್ಯಾಯಾಲಯ ಸೋಮವಾರದ ಸಿಹಿ ನೀಡಿತ್ತು. ಇವತ್ತು ರೇವಣ್ಣ ಪಾಲಿಗೆ ಶುಭಮಂಗಳವಾರ ಆಗಿದ್ದು 7 ದಿನಗಳ ಸೆರೆವಾಸ ಅಂತ್ಯ ಆಗಿದೆ. ಕತ್ತಲೆ ಕೋಣೆಯಿಂದ ಹೊರಬಂದಿರುವ ರೇವಣ್ಣ ಸದ್ಯ ನಿರಾಳ. ಆದ್ರೆ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಜೈಲುವಾಸ ಅನುಭವಿಸುವಂತಾಗಿದ್ದು ಮಾತ್ರ ಕರಾಳ. ರೇವಣ್ಣಗೆ ಜಾಮೀನು ಸಿಕ್ತಿದ್ದಂತೆ ದಳ ದೀಪಾವಳಿ. ದೇವೇಗೌಡರ ಮನೆ ಎದುರು ಅಭಿಮಾನಿಗಳ ಸಂಭ್ರಮ. ನಿನ್ನೆ ಸಂಜೆಯೇ ರೇವಣ್ಣಗೆ ಜಾಮೀನು ಮಂಜೂರಾಗ್ತಿದ್ದಂತೆ ಹೊಳೆನರಸೀಪುರ ಕ್ಷೇತ್ರದಿಂದ ಬಂದಿದ್ದ ಜೆಡಿಎಸ್ ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲು ಮುಂದೆಯೇ ಜೈಕಾರ ಕೂಗಿ ಸಂಭ್ರಮಾಚರಣೆ ನಡೆಸಿದ್ರು. ಇವತ್ತು ಮಧ್ಯಾಹ್ನ ರೇವಣ್ಣ ಜೈಲಿನಿಂದ ಪದ್ಮನಾಭನಗರದ ದೇವೇಗೌಡರ ಮನೆಗೆ ಆಗಮಿಸಿದ್ರು. ಈ ವೇಳೆ ಜಮಾಯಿಸಿದ್ದ ರೇವಣ್ಣ ಪರ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ರು. ಅಣ್ಣನಿಗೆ ಕಣ್ಣೀರು ಹಾಕಿಸಿದವರು ಮುಂದೆ ಕಣ್ಣೀರು ಹಾಕ್ತಾರೆ, ಅವರೂ ಕೂಡ ಜೈಲಿಗೆ ಹೋಗ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜಕೀಯ ಪ್ರೇರಿತ ಯಾರು ಮಾಡಿದಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಇದು ರಾಜಕೀಯ ಪ್ರೇರಿತ. ದೇವೇಗೌಡರು ರಾಜಕೀಯವಾಗಿ ಒಕ್ಕಲು ಜನಾಂಗದ ನಾಯಕ ಅಂತ ಹೇಳ್ತಾರಲ್ಲ, ಬಿಂಬಿಸ್ತಾರಲ್ಲ, ಅದನ್ನು ತುಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಬಳಸ್ಕೊಡ್ತಾರೆ. ಕಾರ್ಯಕರ್ತರು ಇವತ್ತು ಕೂಡ ನಾವು ಅವ್ರ ಜೊತೆ ಏನು 30-40 ವರ್ಷದ ಇದ್ವೋ ಈಗಲೂ ಕೂಡ ಮುಂದೆ ಅವ್ರ ಜೊತೆಲೇ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಧೃತಿ ಕೇಳ್ದಂಗೆ ನಾವು ಧೈರ್ಯ ತುಂಬತಕ್ಕಂಥದ್ದು ಇದು ಮಾಡ್ತೀವಿ. ಅವ್ರು ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ನಾವು ಯಾಕೆ ಹೆದರ್ಬೇಕು? ನಮ್ಮ ನಾಯಕರು ಯಾಕೆ ಹೆದರ್ತಾರೆ ಅಲ್ವೇ? ತಪ್ಪು ಸುಮ್ಮನೆ ವಿನಾಕಾರಣ ಇವು ಷಡ್ಯಂತ್ರ ಮಾಡಿ ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಯವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಇವರೆಲ್ಲರೂ ಸೇರಿ ಇಬ್ಬರು ಸೇರಿ ಮಾಡಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ. ಮೈಸೂರಿನಲ್ಲೂ ರೇವಣ್ಣ ಅಭಿಮಾನಿಗಳ ಸೆಲೆಬ್ರೇಷನ್. ಮತ್ತೊಂದೆಡೆ ಮೈಸೂರಿನಲ್ಲೂ ರೇವಣ್ಣ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಒಡೆದು ಹರಕೆ ಸಲ್ಲಿಸಿದ್ದಾರೆ. ಭಕ್ತರಿಗೆ ಸಿಹಿ ಹಂಚಿ ರೇವಣ್ಣ ಭಾವಚಿತ್ರ ಹಿಡಿದು ಜೈಕಾರ ಕೂಗಿದ್ದಾರೆ. ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿದ್ದಕ್ಕೆ ಸಂತಸವಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆದಾಗಲೇ ಸಂಭ್ರಮ ಎಂದ ದಳಪತಿ. ಮತ್ತೊಂದೆಡೆ ಅಣ್ಣ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿರೋದು ನನಗೆ ಸಂತಸ ತಂದಿಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಸಿಕ್ಕ ಬಳಿಕವೇ ಸಂಭ್ರಮಾಚರಣೆ ನಡೆಸಿ ಅಂತ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ. ಈ ಪ್ರಕರಣ ಇಡೀ ರಾಜ್ಯವೇ ತಲೆ ತಗ್ಗಿಸುವ ಘಟನೆ. ಇದೊಂದು ರಾಜಕೀಯ ಪ್ರೇರಿತವಾಗಿದೆ. ಪೆನ್ಡ್ರೈವ್ ಸೂತ್ರಧಾರಿಯನ್ನ ಹಿಡಿಯಲು ಎಸ್ಐಟಿಗೆ ಆಗಿಲ್ಲ. ದೊಡ್ಡ ತಿಮಿಂಗಿಲ ಹೇಳೋದನ್ನ ಸಣ್ಣ ತಿಮಿಂಗಿಲ ಕೇಳ್ತಿದೆ ಅಂತ ಗುಡುಗಿದ್ದಾರೆ. ಎರಡೂ ರೀತಿಯಲ್ಲಿ ಇರ್ತಕ್ಕಂಥ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದಂಥ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ಒಟ್ಟಾರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅನ್ನೋದು ಕುಮಾರಸ್ವಾಮಿ ಒತ್ತಾಯ. ವಿದೇಶದಲ್ಲಿ ಅವಿತಿರುವ ಪ್ರಜ್ವಲ್ ರೇವಣ್ಣರನ್ನ ಕರೆತಂದು ಪೆನ್ಡ್ರೈವ್ ಹಂಚಿಕೆಯ ರೂವಾರಿಯನ್ನ ಎಸ್ಐಟಿ ಸೂಕ್ತ ತನಿಖೆಯ ಮೂಲಕ ಪತ್ತೆ ಹಚ್ಚಬೇಕಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.